ವೆಲ್ಕಮ್ ಟು ದ ಚಾನಲ್. ಸೊ ಈಗ ಡೆಲ್ಲಿಲಿ ಎಲ್ಲ ಸೌಂಡ್ ಅಂದರೆ ಸೌಂಡು ಫುಲ್ಲು ಎಲ್ಲ ಕಡೆ ಆಟೋದವರು ಗಾಡಿ. ಅಪ್ಪ ಪಕ್ಕ ಲೋಕಲ್ ಮಾರ್ಕೆಟ್ ಥರ ಅನಿಸ್ತೈತೆ. ಯಾಕಂದರೆ ನಾಳೆಯಿಂದ ಶುರು ಮಾಡೋದು ಅಂದ್ಕೊಂಡೆ, ಬಟ್ ಇವತ್ತಿಂದನೇ ಶುರು ಮಾಡ್ತಿದ್ದೀನಿ. ಮೈಕಿಗೆಲ್ಲ ಏನೂ ಇಲ್ಲ, ಸುಮ್ಮನೆ ಇಲ್ಲಿ ಬಂದು ವೇಸ್ಟ್ ಮಾಡೋದು ಯಾಕೆ ಅಂದ್ಬಿಟ್ಟು ಸುಮ್ಮನೆ ಒಂದು ರೌಂಡ್ಸ್ಗೆ ಅಂದ್ಬಿಟ್ಟು ಯಾವುದೋ ಇಲ್ಲಿ ಒಂದು ಬಜಾರ್ಗೆ ಬಂದಿದ್ದೀನಿ. ಎಲ್ಲ ಶೂಸು, ಲೇಡೀಸ್ ಡ್ರೆಸ್ಸು ಈ ಕಡೆ ಸಿಗುತ್ತೆ, ಬಾಯ್ಸ್ ಡ್ರೆಸ್ ಆ ಕಡೆ ಸಿಗುತ್ತೆ, ಬಳೆ ಗಿಳೆ ಎಲ್ಲ ಸಿಗುತ್ತೆ. ಸೊ ಒಟ್ಟಿನಲ್ಲಿ ಈ ಜಾಗದ ಹತ್ರ ಬಂದಿರೋದು ಸದರ್ ಬಜಾರ್ ಅಂತ. ಒಟ್ಟಿನಲ್ಲಿ ಆಟೋದವ್ರು ಚೆನ್ನಾಗಿ ಮಾತಾಡಿಸೋ ಥರ ಇನ್ಯಾರೂ ಮಾತಾಡಲ್ಲ, ಬಟ್ ಅವ್ರು ಗಿರಾಕಿ ಬಲ್ಲಿ ಅಂತಾರ ಮಾತಾಡ್ಸೋರೇನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸ್ವಲ್ಪ ಚೆನ್ನಾಗೇ ಮಾತಾಡ್ಸ್ತಾರೆ ಇಲ್ಲಿ. ಸೊ ನಾಳೆ ಪ್ಲ್ಯಾನ್ಸ್, ನಾಳೆ ಬಿಳಿಕೋಟೆಗೆ ಹೋಗೋದು. ಬಿಳಿಕೋಟೆ ಅಂದರೆ ನಾಳೆ ಗೊತ್ತಾಗುತ್ತೆ, ನಾಳೆನೇ ಹೇಳ್ತೀನಿ. ನಾಳೆ ಅಂದರೆ ಇದೇ ವಿಡಿಯೋದಲ್ಲಿ ಹೇಳೋದು, ಇದನ್ನೇ ಜಾಯಿನ್ ಮಾಡ್ಬಿಡ್ತೀನಿ. ಸ್ನ್ಯಾಕ್ಸ್ ಚಾಟ್ಸ್ ನಮ್ಮ ಫೇವ್ರೇಟ್ ಜಾಗ ನಮ್ಮ ಅಜಯ್ ಅವ್ರಿಗೆ. ಇದೆಲ್ಲ ರೋಡ್ ಸೈಡಲ್ಲಿ ಹಾಕ್ಬಿಡೋರೆ, ಇದೆಲ್ಲ ಇಷ್ಟ. ಅದು ವಾಶ್ರೂಮ್ ಅನಿಸುತ್ತೆ, ಕರೆಕ್ಟ್ ವಾಶ್ರೂಮ್ ಪಕ್ಕನೇ ಸರಿಯಾಗಿ ಜಾಗ ಫಿಟ್ ಮಾಡ್ಕೊಬಿಟ್ಟವ್ರೆ. ಫುಲ್ಲು ಅಲ್ಲಿಂದ ದಿಲ್ಲಿ ಗಂಟನೂ ಹಾಕೋಬಿಟ್ಟವ್ರೆ. ಸೊ ಗೈಸ್, ಇಲ್ಲಿ ನಾನು ತಗೊಳ್ಳೋವಂಥದ್ದು ಏನೂ ಇಲ್ಲ. ಈಗ ತಗೊಬಿಟ್ರೆ ಆಮೇಲೆ ಲಾಸ್ಟಲ್ಲಿ ಹೋಯ್ತಾ ಏನೂ ತಗೊಳಕ್ಕಾಗಲ್ಲ. ಅದಕ್ಕೆ ನಾನೇನು ತಗೊಳ್ಳೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಕಣ್ಣಿಗೆ ಏನಾದರೂ ಚೆನ್ನಾಗಿರೋದು ಕಂಡ್ರೆ ತಗೊಬಿಡ್ತೀನಿ ಪಕ್ಕ. ಆದರೂ ಡ್ರೆಸ್ಸಲ್ಲಿ ಆಗಿದ್ರೆ ಮಾತ್ರ. ಬೈಸಾಬ್ ಇದರ देखने के लिए क्या है? ದೇವನಹಳ್ಳಿ ಏರ್ಪೋರ್ಟ್ ಪಕ್ಕ 25 ಎಕರೆ ಜಮೀನ್ ಐತೆ, 2 ಕಾರ್ ಐತೆ. लेडीज के लिए कुछ है क्या? सब कुछ मिलेगा क्या? ಹುಡುಗಿರು ಬಿಟ್ರೆ ಅಲ್ಲೇನೂ ಇಲ್ಲ. ಏನು ಬಿರೆ ಭೂಮಿ ಬಿರೆ ಹುಡುಗಿರೇ ಇರೋದ, ಹುಡುಗರಿಲ್ಲ. ಪಾನಿಪುರಿ ಮಾಡೋಕ್ಕೆ ಇರೋದ ಅಷ್ಟೇನ. ಏನಂದರೆ ಈಗ ನಾವು ಮೈಸೂರಲ್ಲಿ ಹೆಂಗೆ ಬೀದಿ ಸುತ್ತಕ್ಕೆ ಒಂದು ಹುಡುಗರು ಗ್ಯಾಂಗ್ ಹಾಕೊಂಡು, ಇಲ್ಲಾಂದರೆ ಒಂದು ಹುಡುಗರು ಹಾಕೊಂಡು ಹೆಂಗೆ ಹೋಗ್ತೀನೋ, ಇಲ್ಲ ಅಂತೂ ಅದರಲ್ಲಿ ನೆಕ್ಸ್ಟ್ ಲೆವೆಲ್ಲು ಕಾರಲ್ಲಿ ಹಾಕೊಂಡು ಆರ ನೋಡ್ಕೊಂಡು ಒಳ್ಳೆ ಸೈಟ್ ಥರ ಹೋಯ್ತಾ ಇರ್ತಾರೆ. ಬಟ್ ನಾ ಈಗ ಆಟೋದಲ್ಲಿ ಬಂದಲ್ಲ, ಎಷ್ಟು ಜನ ಹೋದಂದ್ರೆ ಆರ ನೋಡ್ಕೊಂಡು ನೋಡಿ. ಇಲ್ಲಿ ತೋರಿಸ್ತೀನಿ ಗ್ಯಾಂಗ್ಸ್ಟರ್ನ ನೋಡೋದು, ಜಗಳ ಆಡ್ತವ್ರೆ. ಇನ್ನೇನು ಕೆಲಸ ಇಲ್ಲ ಇದಕ್ಕೆ. ಇಲ್ಲಿ ನೋಡೋಕೆ ಹೋದಾಗ ಹುಡುಗರು ಸ್ವಲ್ಪ ಸಿಕ್ಕಾಬಿಟ್ಟೆ ಫ್ರೆಂಡ್ ಥರ ಹೊಲ್ಟಾಗಿ ಆಡ್ತಾರೆ. ಒಂಥರ ಏನಪ್ಪ, ನಾರ್ತ್ ಕಡೆಗೆ ಬಂದಾಗ ಸೇಫ್ ಆಗಿ ಅನಿಸೋದೇ ಇಲ್ಲ. ಬಟ್ ನಾನು ಸೌತ್ ಕಡೆ ಎಲ್ಲ ಹೋದಾಗ ಎಷ್ಟು ವಾಮ್ ವೆಲ್ಕಮ್ ಥರ ಅನಿಸುತ್ತೆ. ಬಟ್ ನಾನು ಅಲ್ಲಿ ಇದ್ದೀನಿ ಅಂತಲ್ಲ, ಬಟ್ ನಾರ್ತ್ ಸೈಡ್ ಬಂದಾಗ ಹಂಗೆ ಅನಿಸ್ತದಪ್ಪ. ಅದಲ್ಲ ಏನೋ ಆಟೋದವ್ರು ಮಾತ್ರ ಸ್ವಲ್ಪ ಪ್ರೀತಿಯಿಂದ ಮಾತಾಡ್ತಾರೆ. ಬಟ್ ಬೇರೆ ಕಡೆ ಎಲ್ಲ ನೋಡೋಕೆ ಹೋದಾಗ ಏನೋ ಅಂತ ಬಂದಾಗ ಹೋದ್ರೆ ಬಿಟ್ಟು ಇದ್ದಂಗೆ ಅಂತ ಇರ್ತಾರೆ. ನೋಡೋಕೆ ಒಳ್ಳೆ ಯಶಸ್ ಥರ ಅವನಲ್ಲ, ಇಲ್ಲಿ ಒಂಥರ ಯಶಸ್ ಥರನೇ ಕಾಣ್ತವನೆ. ಅರೆ ಸ್ವಲ್ಪ ಸಣ್ಣ ಅವನು ಸ್ವಲ್ಪ ದಪ್ಪ ಇರ್ಬೇಕು. ಗೈಸ್ ಒಂದಂತೂ ಹೇಳ್ತೀನಿ, ಬಂದಾಗ ಯಾರನ್ನು ಹೊಡಿತಾರೆ. ಗೈಸ್ ಒಂದಂತೂ ಹೇಳ್ತೀನಿ, ಇಲ್ಲಿ ಬಂದಾಗ ಬೇರೆ ಸ್ಟೇಟ್ಗೆ ಹೋದಾಗ ಕಮ್ಮಿ ದುಡ್ಡಲ್ಲಿ ಬಟ್ಟೆ ಸಿಗುತ್ತೆ ಅನ್ನೋದೆಲ್ಲ ಬುಲ್ಶೆಟ್ಟು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ನಿಜವಾಗ್ಲೂ ನನಗೆ ಇಲ್ಲಿ ರೋಡಲ್ಲೆಲ್ಲ ತಲೆ ಕೆಡಿಸ್ತವ್ರೆ ಹುಡುಗರು, ಆರ ನೋಡ್ಕೊಂಡು ಸಾಯ್ತವ್ರೆ. ಯಪ್ಪ ಅದು ಏನಂದ್ರೆ ಡೀಸೆಂಟ್ ಹೋಗೋಲ್ಲ, ಆರ ನೋಡ್ಕೊಂಡು ಇಲ್ಲಿ ಹಿಂಗೆ ಹೋಗ್ತಾನೆ ಅವಳು ಯಾವ ಥರ ಹಿಂಗೆ ಹೋಗ್ತಾನೆ, ಹಿಂಗೆ ಹೋಗ್ತಾನೆ. ಹೊಡೆದ್ರೆ ಏನಿಲ್ಲ, ನಾನು ಬರೋನು. ಗಾಯ್ಸ್ ಈ ಸೈಕಲ್ ಎಷ್ಟು ದಿವಸ ಆಗಿದೆ ಗಾಯ್ಸ್ ಈ ಸೈಕಲ್ ನೋಡಿ. ಅಯ್ಯೋ, ಒಂದಾರೊಂದು ಕಾಲದಲ್ಲಿ ಸೈಕಲ್ ಫುಲ್ ಟ್ರೆಂಡಿಂಗು, ಡಿಮ್ಯಾಂಡು. ಅದೇ ಅಂಥವು ಇರಲಿಲ್ಲ ಸೈಕಲ್ ಅವಾಗ. ಆಗ ಡೆಲ್ಲಿಲಿ ವ್ಲಾಗ್ ಮಾಡೋದೆಲ್ಲ ಅತಿ ಕಷ್ಟ. ಅದಕ್ಕೋಸ್ಕರ ಈ ಕಷ್ಟದಾಗಿ ಕೆಲಸ ಮಾಡ್ತಿರೋದಕ್ಕೆ ಒಂದು ಪ್ರತಿಫಲವಾಗಿ ಸಬ್ಸ್ಕ್ರೈಬ್ ಒತ್ತಿ ಅಂತ ಕೇಳ್ಕೊತಾ ಇದ್ದೀನಿ ಅಷ್ಟೇ. ಮೈಕೆ ಬೇಕೇ ಬೇಕು. ಹೊಡೆದು ಹೊಡ್ಸಾಯ್ತದಾಗಿ ಪಬ್ಲಿಕ್ ಟಾಯ್ಲೆಟು ಎಷ್ಟು ನೀಟಾಗೈತೆ ಗಾಯ್ಸ್. ನನ್ನ ಹೋಟ್ಲೂ ಅಷ್ಟು ನೀಟಾಗಿಲ್ವೇನೋ, ಆಲ್ಮೋಸ್ಟ್ ಹೇಗಿರೋದು ಇಲ್ಲ ಐತೆ ಇಲ್ಲ ಅಂತಲ್ಲ, ಅಷ್ಟು ಕೆಡ್ತಾಗೇನಿಲ್ಲ, ಚೆನ್ನಾಗೈತೆ. ಬಟ್ ಆದರೂ ಏನು ಅಷ್ಟೊಂದು ಪಳ ಅಂತ ಹೊಳಿತೈತೆ. ಅಲ್ಲಿ ಹೋದ ನೋಡಿ, ಅವನೇ ಚಪ್ಪಿ ಬಡ್ಡಿ ಮಗ ಹೆಂಗೆ ಹೋಯ್ತಾನೆ ಗೊತ್ತಾ. ಇಲ್ಲಿ ಒಂದು ಗಾಡಿದು ಮರ್ಯಾದೆ ತೆಗೆದುಬಿಡ್ತಾರೆ. ನಮ್ಮ ವ್ಯಾಲ್ಯೂನೇ ಇರಬಾರ್ದು ಆ ಗಾಡಿದು, ಹಂಗೆ ತೆಗೆದಾಕ್ಬಿಡ್ತಾರೆ. ನನಗೆ ಹಂಗೆ ಅನಿಸ್ತೈತೆ ಗಣಪ ಇಲ್ಲಿ. ನಿಜವಾಗ್ಲು ನನ್ನ ಪರ್ಸ್ನಲ್ ಫೀಲಿಂಗ್ಸ್ ಹೇಳ್ತಾ ಇರೋದು. ಗೈಸ್ ನನಗೊಂದು ಟೀ ಶರ್ಟ್ ಬೇಕಾಗಿತ್ತು, ಟೀ ಶರ್ಟ್ ತಗೊಬಿಡೋದ. ನಾನು ಮಾರ್ವಲ್ಸ್ದು ಓಲ್ಡ್ ನೋಡಿನೇ ಒಳಗೆ ಹೋಗ್ತಾ ಇರೋದು, ಇಲ್ಲ ನಾನು ದೇವಸ್ಥಾನ ಒಳಗೆ ಹೋಗ್ತಿರೋದು. ಸಾಕು ನಮ್ಮ ಜುರಾಸಿಕ್ ವರ್ಲ್ಡ್ ಪಾರ್ಕ್ ಹೋಗ್ಬೇಕಾದ್ರೆ. ಬ್ರೋ ಐ ವಾಂಟ್ ಒನ್ ಟೀ ಶರ್ಟ್. ಬ್ರೋ ಜಸ್ಟ್ ಶೋ ಮಿ ಎನಿ ಮಾರ್ವಲ್ಸ್. ಇಸ್ ದೇರ್ ಎನಿಥಿಂಗ್ ಮಾರ್ವಲ್?
मार्बल की डीसी वगैरह भी चलेगा. ಡಿ ಸಿ ನೈಸ್ ಮಾರ್ವಲ್ಸ್ ಡಿಸೈನ್ ಕೇಳ್ತಾ ಇದ್ದೀನಿ, ಚೆನ್ನಾಗೈತೆ. ಓವರ್ ಸೈಜ್ ಟಿ ಶರ್ಟ್ ಐತೆ, ಎಲ್ಲ ಹೆವಿ ರೇಟ್ ಜಾಸ್ತಿ ಹೇಳ್ತವ್ರೆ. ಒಟ್ಟಿನಲ್ಲಿ ಕಾರು ಬೈಕು ಒಳ್ಳೆ ಚಿಲ್ಲೋಟ್ ಮಾತ್ರ ಸರಿಯಾಗಿ ಮಾಡ್ತಾರೆ. ಎಲ್ಲ ಕಾರೊಳಗೆ ಕೂತ್ಕೊಂಡು ಸಾಂಗ್ ಹಾಕೊಂಡು ಸುಮ್ಮನೆ ನಮ್ಮ ಕಡೆ ಈ ಥರ ಮಾಡ್ತಾರೆ. ಬಟ್ ಈಗ ನಾನು ಸುತ್ತೋಗೋದಾಗಲೂ ನೋಡೋಕೆ ರೇರು. ಬಟ್ ಇಲ್ಲಂತೂ ಏಕ್ದಮ್ ಫುಲ್ ಟಾಪ್ಗೆ ಹೋಗ್ಬಿಟ್ಟವ್ರೆ. ಸುಮ್ಮನೆ खाना पीना एंजॉय करना, धूम मचाना, पैसा ಈ ಥರ. भैया ब्लॉग बना भैया अभी ले लो. हेलो ಟ್ಯಾಂಕ್ ಇಚ್ಚಿನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿಚ್ಚಿನ. ನೋಡಿ ಅಲ್ಲಿ ಆವಾಗ ಒಂದೊಂದು ಚೆನ್ನಾಗಿ ಮಾತಾಡ್ತಾರೆ. ಒಬ್ಬೊಬ್ಬರು ನೋಡಿದ್ರೆ ಹಂಗೆ ಹುರ್ಕೋಗ್ಬಿಡ್ಬೇಕು, ಹಂಗೆ ಆಡ್ತಾರೆ. ಸ್ಟ್ರೀಟ್ ಸ್ವಲ್ಪ ನೋಡೋಕೆ ಚೆನ್ನಾಗೈತೆ ಆ ಕಡೆಗಿಂತ. ಇಲ್ಲಿ ಪರವಾಗಿಲ್ಲ, ಅದೆಲ್ಲ ಸ್ವಲ್ಪ ಫುಲ್ ಬ್ರ್ಯಾಂಡೆಡ್ ಎಲ್ಲ ಐತಪ್ಪ, ಪರವಾಗಿಲ್ಲ. ಸೊ ಈ ಸ್ಟ್ರೀಟ್ ಸ್ವಲ್ಪ ಕಂಫರ್ಟಬಲ್ ಅನಿಸ್ತೈತೆ ನನಗೆ. ಇದು ಫುಲ್ ಸ್ಟ್ರೀಟು ಇಲ್ಲಿ ಮೋಮೋಸ್ ಇದೆ, ಅದನ್ನು ತಿಂದಿದ್ದೀನಿ. ಬೇರೆ ಅದನ್ನು ಟೇಸ್ಟ್ ಮಾಡಬೇಕು. ಹೊಸದು ಏನಿದೆ कहाँ मिलेगा? ओ इधर. ओके, इधर स्पेशल क्या है? ಏನೋ ಸ್ಪೆಷಲ್ ಏನೋ ಅಂತ ಗೊತ್ತಿಲ್ಲ. ಬಟ್ ನೋಡೋಣ, ಯಾರು ಕೇಳಿದ್ರೆ ಗೊತ್ತಿಲ್ಲ. ಇದೇನಿದು ಇವರು ತಗೋಬಿಟ್ಟ ಬಂದು ವೇಸ್ಟ್ ಮಾಡ್ಬಿಡ್ತೀನಿ ಅಂತ ಅಷ್ಟೇ ಬೇಜಾರು. ಯಾಕೆ ಏನು ಪುಚ್ಕೋ? ಪಾನಿ ಪುಚ್ಕೋ. ಚಿಂಗಾರಿ ಚಿಂಗಾರಿ ಕ್ಯಾ ಚಿಂಗಾರಿ ಪಾನಿ ಪುಷ್ಕ. ಇದು ಹೆಂಗೆ ವಿಡಿಯೋ ಮಾಡಿ? ಚಿಂಗಾರಿ ಚಿಂಗಾರಿ ಮೀಠಿ ವಾಲೆ ಸೆ ಬೋಲ್ತೆ. ಇಲ್ಲಿ ಪಾನಿಪುರಿ ಈ ಥರ ಐತೆ ಡಿಸೈನು. ಪಾನಿಪುರಿ ಹೆಸರು ಚಿಂಗಾರಿ ಅಂತೆ. ನಾಮ್ ಕ್ಯಾ? ಪಾನಿ ಪುಷ್ಕ ಚಿಂಗಾರಿ. चिंगारी क्या है? फालूदा 100 ಏನೋ ಕುಲ್ಫಿ ಥರ ಅಂತ ಇದೆ. ಏನೋ ಡಿಫ್ರೆಂಟ್ ಕುಲ್ಫಿ ಐತೆಪ್ಪ, ಟೇಸ್ಟ್ ಮಾಡೋಣ. ಈ ಥರ ಕುಲ್ಫಿ ನಾನು ನೋಡಿಲ್ಲ, ನೋಡೋಣ ತಿಂದ್ಬಿಟ್ಟು ಹೆಂಗಿರುತ್ತೆ. ಓ ಈಗ ಅರ್ಥ ಆಯಿತು. ಬಟ್ Yeah, here it is. I am trying the new Faluda. Guys, ಇದು ಚೆನ್ನಾಗಿದೆ, ಆದರೆ ಸ್ವಲ್ಪ ಜಾಸ್ತಿ ಸ್ವೀಟ್ ಆಯಿತು. ಕ್ಯಾ ಹೈ ಇಸ್ಕಾ ನಾಮ್? ಏಕ್ ತಾರಾ. ನಮ್ದ್ರಲ್ಲಿ ಕೊಕೊನೆಟ್ ಚಿಪ್ನ ಹಾಕ್ಬಿಟ್ಟು ಬಾರ್ಸೋದು ನೋಡಿದ್ದೀನಿ. ಇವರು ಟೀ ಮಡಿಕೆನ ಹಾಕ್ಬಿಟ್ಟು ಬಾರಿಸ್ತಾ ಇರೋದು. ಕ್ಯಾ ನೈ ಬೈ. ಇನ್ನು ಬೇರೆದೆಲ್ಲ ಟ್ರೈ ಮಾಡ್ಬೋದಾಗಿತ್ತು. ಸೀರಿಯಸ್ಲಿ ನನಗೆ ಸ್ವೀಟ್ ತಗೊಬಾರ್ದಾಗಿತ್ತು. ಸ್ವೀಟ್ ಅಂದರೆ ಐಸಿಂಗ್ ತಗೊಬಾರ್ದಾಗಿತ್ತು. ಸಿಕ್ಕಾಪಟ್ಟೆ ಹೆವಿ ಜಾಸ್ತಿ ಆಗೋಯ್ತು. ಚೆನ್ನಾಗೈತಿಲ್ಲ ಅಂತಲ್ಲ, ಬಟ್ ಲಾಸ್ಟ್ ತಿಂದ ಬೆಸ್ಟ್ ಅನ್ಸುತ್ತೆ. ನಾನು ಜ್ಯೂಸ್ ರೆಡಿ ಮಾಡ್ತಾರೆ ಅಲ್ಲಿ ಬ್ಲೂಬೆರಿ. ಸೊ ನನಗೆ ಅದು ಯಾವುದು ಫೇವ್ರೇಟ್ ಜ್ಯೂಸ್ ಅದು. ಬಟ್ ಅದು ಟು ಮಚ್ ಪ್ರೈಸ್ ಇಲ್ಲೆಲ್ಲ, ಏನೂ ಮಾಡೋಕ್ಕಲ್ಲ. ಮೈ ಜ್ಯೂಸ್ ಇಸ್ ರೆಡಿ. ಗೈಸ್ ಜ್ಯೂಸ್ ಹಾಳು ಮಾಡ್ಬಿಟ್ಟು ಪಾಲಿಗೆ ಬಂದಿದ್ದು ಪಂಚಾಮೃತವೆಂದು ಸ್ವೀಕಾರ ಮಾಡುತ್ತಾ. ಗೈಸ್ ಇಲ್ಲೆಲ್ಲ ಐಫೋನ್ ಪೋಚಸ್ಸೇ ಇರೋದು. ಇಷ್ಟೊಂದು ಚೆನ್ನಾಗಿರೋ ಜ್ಯೂಸ್ನ ಹಾಳು ಇಕ್ಕಿಸ್ಬಿಟ್ಟವನೆ. ಅದಕ್ಕೇನೋ ಏನೋ ಎಂಥದಪ್ಪ ಬಾಯಿಗೆ ಹಾಕತ್ತಾರಲ್ಲ, ಜುಮಾಂಕೆ ಸೀರೆನ ಹಾಕ್ಬಿಟ್ಟವನ. ಏನೋ ಒಂಥರ ಟೇಸ್ಟ್ ಹಂಗೆ ಹೊಡಿತಿದ್ದೆ. ಅದೇ ನಾನು ತಿಂದಿದ್ದೆ ಅಂತ ಅನ್ಕೊಬಿಟ್ಟು ಕಾಣಿಸ್. ಬಟ್ ನಾನು ಏನೋ ಒಂಥರ ಏನೋ ಆಗ್ತಾ ಒಂದು ಸ್ಪೂನು. ಏನೋ ದುಡ್ಡು ಕೊಟ್ಬಿಟ್ಟಿದ್ದೀನಿ, ಕುಡಿತಾ ಇದ್ದೀನಿ. ಏನು ಕೊತ್ತಂಬರಿ ಸೊಪ್ಪು ಹಾಕೋಣ? ಏನೇನು ಹಾಕೋಣ? ನಾರಾಯಣ ಕುಡಿತಾ ಇರಬೇಕು. ರೋಡ್ ಮಾತ್ರ ಸಕ್ಕದಾಗೈತೆ, ಆದರೆ ಒಬ್ಬರು ಹೆಲ್ಮೆಟ್ ಹಾಕಿಲ್ಲ. ಇಲ್ಲಿ ಕುತ್ಕೊಂಡು ಹೋಗ್ತಾರೆ, ಒಬ್ಬರು ಹೆಲ್ಮೆಟ್ ಹಾಕಿಲ್ಲ. ಅಲ್ಲಿ ಅಷ್ಟು ಮೇಲ್ಗಡೆಯಿಂದ ದುಡ್ಡು ಎಸಿತವ್ರೆ. ಇಲ್ಲಿ ಸ್ಮಾಲ್ ಪಾರ್ಟಿ, ದುಡ್ಡು ಬಿದ್ದರೆ ಎತ್ಕೊಂಡು ಪಾರ್ಟಿ ಮಾಡೋದು. ನಿಮ್ಗೆ ಹೊಡಿರಿ, ಚಪ್ಪಾಳೆ ಹೊಡಿರಿ, ಇದು ನಮ್ಮ ದೇಶ. ಇದನ್ನ ಅಲ್ಲಿ ಯಾರಿಗಾರು ಹೋಯ್ತಾ ಕೊಟ್ಬಿಡಲ್ಲ. ಅವನಂತೂ ಆ ಹುಡುಗವ್ರ ಫ್ಯಾಮಿಲಿ ಅಂತೂ ಸಿಕ್ಕಿದಲ್ಲ ಆಯ್ಕತ್ತವ್ರೆ ಇಲ್ಲಿ. ಸೊ ನೋಡಿದ್ರಲ್ಲ ಡೆಲ್ಲಿ ಹಿಂಗಿದೆ.
ದುಡ್ಡೇ ಎಸಿತವ್ರೆ ನೋಡಿ. ಸ್ಕೈ ಹಿಲ್, ಸ್ಕೈ ಬಾರ್, ಏನೇನೋ ಹಿಂದೆ ಒಂದು ಮುಂದೆ ಒಂದು ಏನೇನೋ ಒಂದು ಹೆಸರು ಕೊಟ್ಟವನೆ. ಇದೆಲ್ಲೂ ಸಿಗ್ತಾ ಇಲ್ವಲ್ಲ ಯಾರು ಬಿಸ್ನೆಸ್ಸು. ಅದು 10 ರೂಪಾಯಿ ಎಸ್ತವ್ರೆ. ಅವನೇನೋ ಮಿಡಲ್ ನೋಡಿ. ಈ ಹುಡುಗರೆಲ್ಲ ಬರ್ಬೇಕಾದ್ರೆ ರೀಲ್ಸ್ ಮಾಡ್ತಾಯಿದ್ರು. ಯಾರು ಲೈಫಲ್ಲಿ ಫಸ್ಟ್ ಟೈಮ್ ನೋಟ್ನಾಗ ಎಸಿತಿದ್ದು ನೋಡಿದ್ದು. ಯಾರು ಸಿಗ್ತಾ ಇರೋಲ್ಲ ಅದ್ರು ಕೊಡೋಣ ಅಂದರೆ ಫೋಟೋ ಹುಡ್ತೀನಿ ಕೊಡ್ತೀನಿ. ಅಲ್ಲಿ ರೋಡಲ್ಲಿ ಎಲ್ಲರೂ ಹೋದಾಗ ಸಿಗ್ತಾರೆ. ಅಲ್ಲಿ ಇನ್ನೂ ಸುಮಾರು ಒಂದು ಆ ಕಡೆ ಸ್ವಲ್ಪ ನೋಟ್ ಬಿದ್ದಿತ್ತು. ಅಲ್ಲ ಇನ್ನೊಂದು ಇದೇ ಥರ ಎಷ್ಟು ಸತಿ ಎಸ್ತಿರ್ಬೋದ ಅಲ್ಲಿಂದ ಯಾಕೋ ಅನಿಸ್ತಾ ಇದೆ. ಎಸ್ತಿರ್ತಾರೆ ಯಪ್ಪ. ಬೆಂಗಳೂರಲ್ಲಿ ಎಸಿತಾರ ಆಯ್ತಲ್ಲ, ಗೊತ್ತಿದ್ರೆ ಕಮೆಂಟ್ ಮಾಡಿ ಯಾರು ಎಸಿತಾರೆ ಅಂದರೆ. ಬಟ್ ಆದರೂ ಈ ಹೈವೇಲಾಗಲಿ ಚಿಕ್ಕ ಸ್ಟ್ರೀಟು ಗಲ್ಲಿಲಾಗಲಿ ಇಲ್ಲಿ ಬಿಹೇವಿಯರ್ ಅಂತೂ ನನಗಂತೂ ಸ್ವಲ್ಪ ಇಷ್ಟ ಇಲ್ಲ. ಹುಡುಗರ್ದಂತೂ ಒಂಥರ ತುಂಬ ರ್ಯಾಶ್ ಆಗಿ ನೋಡಿ. ಇಲ್ಲಿ ತೊಗೊಂಡು ನಮ್ಮ ಕಡೆ ಅಲ್ಲೋ ಒಂಥರ ಇರ್ತಾರೆ. ಬಟ್ ಇಲ್ಲ ಅಂತೂ ಸಿಕ್ಕಾಬಿಟ್ಟೆ. ಇಲ್ಲಂತೂ ನೋಡಿ ಆ ಥರ 3 ಜನ ಅಂತೂ ಹೆಲ್ಮೆಟ್ ಅಂತೂ ಒಬ್ಬರು ಹಾಕಿಲ್ಲ ಇಲ್ಲಿ ನೋಡಿ. ಹೆಲ್ಮೆಟ್ ಅಂತೂ ಹಾಕಿದ್ದೆ ನಾನು ನೋಡಿಲ್ಲ ಬಂದಾಗಿಂದ. ನಾನು ಗುಜರಾತ್ಗೆ ಹೋದಾಗ ಇದೇ ಕತೆ, ಎಲ್ಲೂ ಹಾಕಿದ್ದು ನೋಡಿಲ್ಲ. ಇಲ್ಲಿ ಹಿಡಿಯೋದು ಇಲ್ಲ, ಎಲ್ಲೋ ಸ್ವಲ್ಪ ರೇರ್ ನೋಡಿ. ಇವನು ಹಾಕೊಂಡ್ಕೊಂಡೆ ಅಂತ ನೋಡಿದೆ. ಯಾವ ಪುಂಡು ಒಂಕಲ್ ಕೊಟ್ಬಿಡೋದ. ಒಂಕಲ್ ಮಳಗೋರೆ ಭಾई साहब ले लो रख लो. ನಾನು ಕೊಟ್ಟಿದ್ದು ದುಡ್ಡಲ್ಲ, ಅವ್ರು ಕೊಟ್ಟಿದ್ದು. ಅವರು ವಾಚ್ಮೆನ್ ಕೆಲಸ ಮಾಡ್ತಾರೇನೋ ಹೊಟ್ಟೆದಾಗಿ ಕಡೆ. ನಾನು ಖುಷಿಯಾಗಿರ್ಬೋದೇನೋ ಒಂದು 10 ರೂಪಾಯಿ ಕೊಟ್ಟು, 10 ರೂಪಾಯಿ ಅಷ್ಟೇ. ಸೊ ಹಿಂಗೆ ಲೇಟ್ ಆಯ್ತೈತೆ. ನೈಟ್ ಸಿಗೋದ, ನೈಟ್ ಸಿಗೋದ ಅಂತ ಇದ್ದೀನಿ, ಬೆಳಗ್ಗೆ ಸಿಗೋದ. ಓಕೆ, ಲೆಟ್ಸ್ ಮೀಟ್ ಇನ್ ಮಾರ್ನಿಂಗ್.